ಕನ್ನಡಿಗರೇ ನಮಸ್ಕಾರ. ಹಳ್ಳಿಗಳನ್ನು ಮುಖ್ಯ ರಸ್ತೆಗೆ ಸಂಪರ್ಕ ಮಾಡೋದಕ್ಕೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂತ ಒಂದು ಯೋಜನೆ ಇದೆ. ಈ ಯೋಜನೆ ತುಂಬ ಚೆನ್ನಾಗಿದ್ದು ಕೆಲವು ಕಿಲೋಮೀಟರ್ಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಮೇಂಟೈನ್ ಮಾಡೋದಕ್ಕೂ ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆದರೆ ಕಾಂಟ್ರಾಕ್ಟ್ದಾರಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮತ್ತು ಕಾಂಟ್ರಾಕ್ಟ್ದಾರಗಳು ಅಧಿಕಾರಿಗಳಿಗೆ ಕಮಿಷನ್ ಕೊಡೋದು ಮತ್ತು ಗೆದ್ದಂಥ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ MLAಗಳಿಗೆ ಲಂಚ ಕೊಡೋದು, ಇಂಥದ್ರಿಂದಾಗಿ ಅವು ಸರಿಯಾಗಿ ಮೇಂಟೈನ್ ಆಗಲ್ಲ. ಅವು ಹಳ್ಳಗಳನ್ನು ಮುಚ್ಚಬೇಕು ಅಂತ ಇರುತ್ತೆ, ಹಳ್ಳಗಳನ್ನು ಮುಚ್ಚಲ್ಲ. ಏನು ರಸ್ತೆ ಪಕ್ಕದಲ್ಲೇ ಚರಂಡಿಯನ್ನು ತೆಗಿಬೇಕು ಅಂತ ಇರುತ್ತೆ, ಚರಂಡಿಗಳನ್ನೂ ತೆಗೆಯಲ್ಲ. ಸೇತುವೆಗಳಿಗೆ ಬಣ್ಣ ಬಳಿಬೇಕು ಅಂತಿರುತ್ತೆ, ಬಣ್ಣಗಳನ್ನೂ ಕೂಡ ಹೊಡೆಯಲ್ಲ. ಜೊತೆಗೆ ಅಲ್ಲಿ ರಸ್ತೆ ಮಧ್ಯದಲ್ಲಿ ಎಲ್ಲಾದರೂ ಬೆಂಚುಗಳನ್ನ ಹಾಕಿ ಪ್ರಯಾಣಿಕರಿಗೆ ಒಳ್ಳೇದು ಮಾಡಬೇಕು ಅಂತ ಇರುತ್ತೆ. ಅವುಗಳನ್ನು ಮಾಡದೆ ಇವರ ನಿರ್ಲಕ್ಷ್ಯಗಳು, ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಹಳ್ಳ ಹಿಡಿತಾ ಇರುವಂಥ ಯೋಜನೆ ಆಗಿದೆ. ಹಳ್ಳಿಗಳಲ್ಲಿ ಸುಮಾರು ಯೋಜನೆಗಳು ಈ ರೀತಿ ಹಳ್ಳ ಹಿಡಿಯೋದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಚುನಾಯಿತ ಪ್ರತಿನಿಧಿಗಳ ಭ್ರಷ್ಟಾಚಾರ, ಕಮಿಷನ್ ಅಂತೇಳಿ ಕಾಂಟ್ರಾಕ್ಟ್ದಾರಗಳಿಂದ ಬೀಳೋದು ಮತ್ತು ಅಧಿಕಾರಿಗಳು ಕೂಡ 2%, 3% ಅಂತ ಅವರಿಂದ ಬೀಳೋದು. ಹಾಗಾಗಿ ಕಾಂಟ್ರಾಕ್ಟ್ದಾರಗಳು ಇದನ್ನು ಮೇಂಟೈನ್ ಮಾಡದೆ ಹಾಗೆ ಬಿಟ್ಟುಬಿಡ್ತಾರೆ. ಇಲ್ಲೊಂದು ರಸ್ತೆ ಕೂಡ ಅದೇ ರೀತಿ ಆಗೋಗಿದೆ. ಹಾಗಾಗಿ ಚೆನ್ನಾಗಿ ಇಂಥ ಯೋಜನೆಗಳು ಸರಿಯಾಗಿ ಸದುಪಯೋಗಬೇಕು ಅಂದರೆ ಭ್ರಷ್ಟ ಪಕ್ಷಗಳನ್ನು ಸೋಲಿಸಬೇಕು, ಒಳ್ಳೆ ರಾಜಕಾರಣಿಗಳನ್ನು ಆಡಳಿತಕ್ಕೆ ತರಬೇಕು. ಆಗ ಕಾಂಟ್ರಾಕ್ಟ್ದಾರಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಸರಿ ಹೋಗ್ತಾರೆ. ಆಗ ನಮ್ಮ ಯೋಜನೆಗಳು ಸರಿಯಾದ ದಿಕ್ಕಿಗೆ ಚಲಿಸ್ತವೆ.